ಹಾಯ್ ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಏನಕ್ಕೆ ಎತ್ಕೊಂಡಿದ್ದೀನಿ ಗೊತ್ತಾ ನಿಮಗೆ? ನೋಡಿ, ಇದು ಸೋಯಾಬೀನ್. ನಾನು ಇದರಲ್ಲಿ ಸೋಯಾಬೀನ್ ಮಸಾಲ ಫ್ರೈ ಮಾಡ್ತೀನಿ. ನೋಡೋಣ ಬನ್ನಿ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸೋಯಾಬೀನ್ನ ನಾನು ಬಿಸಿ ನೀರಲ್ಲಿ ಉಪ್ಪು ಹಾಕಿ ಸ್ವಲ್ಪ ಕುದಿಸಿ ಎಲ್ಲ ಮತ್ತೆ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದು ಟೊಮೆಟೊ ಪೇಸ್ಟು, ಇದು ತೆಂಗಿನಕಾಯಿ ಹಾಲು, ನೀರು, ಅದನ್ನು ರುಬ್ಬಿ ನಾನು ಸೋಸಿಟ್ಕೊಂಡಿದ್ದು. ಇದು ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಎಣ್ಣೆ, ಈರುಳ್ಳಿ, ಅರಿಶಿನ ಪುಡಿ ಮತ್ತು ನೀರು ಫ್ರೆಂಡ್ಸ್. ನೋಡಿ, ಇದು ಹಾಗೆ ನನಗೆ ಟೈಮ್ ಇತ್ತು. ಗಸಗಸೆ ಮತ್ತು ಗೋಡಂಬಿನ ನಾನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಹಾಗೆ ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಸೋಂಪು ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬಂದ್ಬಿಡೋಣ ಬನ್ನಿ. ನೋಡಿ, ಗ್ಯಾಸ್ ಹಂಚ್ಕೊಂಡಿದ್ದೀನಿ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ. ಇವಾಗ ಎಣ್ಣೆ ಹಾಕೊಳ್ಳೋಣ. ನೋಡಿ, ನನಗಿಷ್ಟು ಬೇಕು, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಆದರೆ ಕಮ್ಮಿ, ಸ್ವಲ್ಪ ಎಣ್ಣೆ ಬೇಕು, ಇರಲಿ. ಇದು ಬಿಸಿ ಆಗಿದೆ ಇವಾಗ ಫ್ರೆಂಡ್ಸ್. ನೋಡಿ, ಇದಕ್ಕೇನೆ ನಾನು ಉರಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅದು ಹೇಳ್ತೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೋಡಿ, ಈ ಥರ ಚೆನ್ನಾಗಿ ತಿರ್ಸ್ಕೊಳ್ಳಿ ನೀಟಾಗಿ. ನೋಡಿ, ಇವಾಗ ಅದು ಕಾಯ್ತಾ ಇದೆ ಅಲ್ವಾ, ಅಷ್ಟೊತ್ತಿಗೆ ನಾವು ಇದನ್ನು ರುಬ್ಕೊಬಂದ್ಬಿಡೋಣ. ಗೋಡಂಬಿ ಮತ್ತು ಗಸಗಸೆ ಇತ್ತಲ್ಲ ಅದನ್ನು. ಅದಕ್ಕೆ ಉರಿ ಅದು ಈರುಳ್ಳಿ ಬೇಯ್ತಾ ಇರಲಿ ಅಲ್ಲಿ. ನೋಡಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲದನ್ನು ನಾವು ಸಪ್ರೇಟ್ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ನುಣ್ಣಗೆ ರುಬ್ಕೊಬಂದ್ಬಿಡೋಣ ಥರ ನೀಟಾಗಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ನೋಡಿ, ರುಬ್ಕೊಬಂದ್ಬಿಡೋಣ. ಅಷ್ಟೊತ್ತಿಗೆ ಇದು ಆಗ್ತಾ ಇರಲಿ ಫ್ರೆಂಡ್, ಆಗ್ತಾ ಇದೆ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ನೋಡಿ, ಈ ಥರ ನೀಟಾಗಿದೆ. ಇವಾಗ ಇದನ್ನ ಹಾಕ್ಕೊಬಂದ್ಬಿಡೋಣ. ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್, ಅದಕ್ಕೇ ನಾನು ಉರಿ ಸಣ್ಣ ಇಟ್ಕೊಂಡಿದ್ದು. ಇವಾಗೆಲ್ಲ ಹಾಕ್ಕೊಬಿಡೋಣ ನೀಟಾಗಿ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ನೀಟಾಗೆಲ್ಲ ಹಸಿ ವಾಸನೆ ಹೋಗ್ಬೇಕು ಫ್ರೆಂಡ್ಸ್. ಉರಿ ಸ್ವಲ್ಪ ಸಣ್ಣ ಇಟ್ಕೊಳ್ಳೆಲ್ಲ ಹಾರ್ತಾ ಇರುತ್ತೆ. ನೋಡಿ, ಈ ಥರ ಚೆನ್ನಾಗಿ ತಿರ್ಸ್ಕೊಳ್ಳಿ ನೀಟಾಗಿ. ತುಂಬ ಚೆನ್ನಾಗಿರುತ್ತೆ ಇದಂತೂ ಫ್ರೆಂಡ್ಸ್. ನೀವು ಮಾಡಿಕೊಂಡ್ರೆ ಯಾವಾಗಲೂ ಮಾಡ್ಕೋತಾ ಇರ್ತೀರಾ ನೀವು, ಇನ್ನೊಂದ್ಸತಿ ಮಾಡ್ಕೊಂಡು ತಿನ್ಬೇಕು ಅಂತ. ಈಗ ನೋಡಿ, ಇದು ಆಗ್ತಾ ಇದೆ. ಸ್ವಲ್ಪ ಹಿಡ್ದಂಗೆ ಆಗ್ತಿದೆ ನನಗೆ. ಅದಕ್ಕೆ ನಾನು ನೋಡಿ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಿಡ್ದಂಗೆ ಆಗ್ತಿದೆ. ಅದಕ್ಕೆ ನಾನು ಟೊಮೆಟೊ ರಸ ಹಾಕ್ಕೊಬಿಡ್ತೀನಿ ಇವಾಗ. ನೋಡಿ, ಇದನ್ನು ಸ್ವಲ್ಪ ನೀಟಾಗೆಲ್ಲ ತಿರ್ಸ್ಕೊಬಿಡೋಣ ಚೆನ್ನಾಗಿ. ನೋಡಿ, ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೇನೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ, ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಟರ್ನ್ ಮಾಡ್ತಿದ್ದೀನಿ. ನೋಡಿ, ಚೆನ್ನಾಗಿ ಆಗ್ತಾ ಇದೆ ಈಗ. ನೋಡಿ, ಕುದಿ ಬರ್ತಾ ಇದೆ ಚೆನ್ನಾಗಿ. ನೋಡಿ, ಆಗಿದೆ. ಇದು ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಿದೆ. ನೀಟಾಗಿ ಒಂದ್ಸತಿ ತಿರ್ಸ್ಕೊಳ್ಳೋಣ. ನೋಡಿ, ಯಾವ ಥರ ಕುದೀತಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬಿಡೋಣ, ರುಚಿಗೆ ತಕ್ಕಷ್ಟು. ನೋಡಿ, ಹಾಗೆ ಖಾರದ ಪುಡಿನೂ ಇವಾಗಲೇ ಹಾಕ್ಕೊಬಿಡೋಣ ನಾವು. ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡಿದ್ದೆ, ಸ್ವಲ್ಪ ಮಿಕ್ಕಿದೆ ಅದರಲ್ಲಿ, ಪರವಾಗಿಲ್ಲ. ಈಗ ಧನಿಯಾ ಪುಡಿ ಹಾಕ್ಕೊಬಿಡೋಣ. ಇದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಬಿಡೋಣ ನೀಟಾಗಿ. ಎಲ್ಲ ಮಿಕ್ಸ್ ಆಗಬೇಕಿದು. ಘಮ ಬರ್ತಾ ಇದೆ ಫ್ರೆಂಡ್ಸ್, ಸೂಪರಾಗಿ. ನೀವು ಒಂದ್ಸತಿ ಮಾಡಿದ್ರೆ ಪದೇ ಪದೇ ಮಾಡ್ಕೋತಿರ್ತೀರಾ. ನೋಡಿ, ಥರ. ಇವಾಗ ನಾವು ಸೋಯಾಬೀನ್ ಇಟ್ಕೊಂಡಿದ್ವಲ್ಲ, ಅದನ್ನ ನಿಧಾನ ಹಾಕ್ಕೊಳ್ಳೋಣ ಎಲ್ಲ. ಇದು ನೀರೆಲ್ಲ ಚೆನ್ನಾಗಿ ನಾನು ಹಿಂಡ್ಕೊಂಡಿದ್ದೀನಿ, ಒಂದು 2-3 ಸತಿ ತೊಳೆದ್ಬಿಟ್ಟು. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ತಿರ್ಗಿಸ್ಕೊಬಿಡೋಣ ಎಲ್ಲ.
ನಾನು ಉಪ್ಪು ಮರ್ತ್ಬಿಟ್ಟಿದ್ದೆ ಫ್ರೆಂಡ್ಸ್, ಆವಾಗಲೇ ನಿಮಗೆ ತೋರಿಸ್ಬೇಕಾದ್ರೆ ನೋಡಿ ಏನೋ ಮರ್ತೆ ಅಂದ್ಕೊಂಡೆ. ಉಪ್ಪು ಇವಾಗ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ. ಇವಾಗ ಇನ್ನೊಂದ್ಸತಿ ಎಲ್ಲ ತಿರ್ಸ್ಕೊಬಿಡೋಣ ಫ್ರೆಂಡ್ಸ್ ನೀಟಾಗಿ ನೋಡಿ ಈ ಥರ. ಇವಾಗ ಫ್ರೆಂಡ್ಸ್ ನಾನು ತೆಂಗಿನಕಾಯಿ ಹಾಲು ಇಟ್ಕೊಂಡಿದ್ನಲ್ಲ ಅದನ್ನು ಹಾಲು ಹಾಕ್ಕೋತಾ ಇದ್ದೀನಿ. ನೀಟಾಗಿ ಇದನ್ನು ಎಲ್ಲ ಚೆನ್ನಾಗಿ ತಿರ್ಸ್ಕೊಬಿಡೋಣ. ನೀಟಾಗಿ ತಿರ್ಸ್ಕೊಳ್ಳಿ. ತೆಂಗಿನಕಾಯಿ ಹಾಲು ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಇದು ಇಷ್ಟು ಟೇಸ್ಟ್ ಕೊಡುತ್ತೆ ಗೊತ್ತಾ. ಒಂಥರ ತೆಂಗಿನಕಾಯಿಗಿಂತ ಹಾಲು ಹಾಕಿದ್ರಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಈ ಥರ ತಿರ್ಸಿ ನೀಟಾಗಿ ನೋಡಿ. ಕುದಿ ಬರ್ತಾ ಇದೆ ಸ್ವಲ್ಪ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ಅಕ್ಕಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಗ್ರೇವಿ ನೋಡಿ. ನೀವು ಒಂದ್ಸತಿ ಮಾಡಿಕೊಂಡ್ರೆ ನಾನು ಹೇಳ್ದಲ್ಲ ಮತ್ತೆ ಮತ್ತೆ ಮಾಡ್ಕೊತಾನೆ ಇರ್ತೀರ. ಯಾಕಂದರೆ ಚಿಕನ್ ತುಂಬ ರೇಟ್ ಅಲ್ಲ. ಚಿಕನ್ ಬದಲು ತುಂಬ ಹೆಲ್ತಿನೂ ಇರುತ್ತೆ. ವೆಜ್ ತಿನ್ನೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಇವಾಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ಳೋಣ ನಾನು. ನೋಡಿ ಇವಾಗ ಹಾಕೋಬಿಡೋಣ. ಹಾಕಿ ಇದನ್ನು ಎಲ್ಲ ಒಂದ್ಸತಿ ನೀಟಾಗಿ ತಿರ್ಸ್ಕೊಳ್ಳೋಣ ನೋಡಿ. ಕಲ್ಲರೇ ಸಖತ್ತಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನೋಡಿ. ಸೂಪರ್ ಆಗಿರುತ್ತೆ. ನನಗೆ ನೀರು ಕಮ್ಮಿ ಆಗಿದೆ ಸ್ವಲ್ಪ. ನಾನು ಮತ್ತೆ ಸ್ವಲ್ಪ ನೀರು ಹಾಕೋತೀನಿ. ಅದು ಸೋಯಾಬೀನ್ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ತಿರ್ಸ್ಕೊಳ್ಳೋಣ. ತಿರುಗಿಸಿ ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಬೆಂದಮೇಲೆ ನನಗೆ ಕರೆಕ್ಟ್ ಹದ ಬರುತ್ತೆ ನೋಡಿ. ಈ ಇದಿದೆ ಬೇಯಬೇಕಲ್ವ, ಬೆಂದಮೇಲೆ ಸರಿ ಹೋಗುತ್ತೆ. ಈಗ ಮುಚ್ಚಿಟ್ಬಿಡೋಣ, ಸ್ವಲ್ಪ ಬೆಂದ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನಾನು ಹೇಳಿದ್ದೆ ತಿಂದು ನಿಮಗೆ ಹೇಳ್ತೀನಿ ಅಂತ. ನಾನು ಚಪಾತಿನೇ ಮಾಡ್ಕೋತೀನಿ ಅಂತ ಚಪಾತಿ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗಿದೆ ತಿಂದು ನೋಡೋಣ. ನಾನು ನಿಮಗೆ ಬೆಂದು ನಾನು ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸಿಲ್ಲ, ಸಾರಿ, ತಿನ್ನೋದು ತೋರಿಸ್ತಿದ್ದೀನಿ ನೋಡಿ. ಥರ ಬಿಸಿದೆ, ತುಂಬ ಚೆನ್ನಾಗಿದೆ ಅನ್ಕೋತಾ ಇದ್ದೀನಿ ನೋಡಿ. ತಿನ್ನೋಣ, ಬಿಸಿದೆ. ಆಹಾ, ಘಮನೂ ಸಖತ್ತಾಗಿ ಬರ್ತಿದೆ ಫ್ರೆಂಡ್ಸ್ ನೋಡಿ. ಆಹಾ, ಸೂಪರ್ ಆಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಮಾಡಿಕೊಂಡ್ರೆ ಖಂಡಿತ ಹೇಳ್ತೀರಾ ಇನ್ನೊಂದ್ಸತಿ ಮಾಡಿಕೊಂಡು ಸ್ಮಿತಾ ಸೂಪರ್ ಆಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ನನಗೆ. ಮತ್ತೆ ನೀವು ಪದೇ ಪದೇ ಮಾಡ್ಕೋತಾ ಇರ್ತೀರಾ ಇದನ್ನ ಗ್ರೇವಿನ. ನೋಡಿ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ನೋಡಿ. ಬಿಸಿ ಅಲ್ವಾ, ಅದಕ್ಕೆ ನಿಧಾನ ತಿಂತಿದ್ದೀನಿ. ಎಲ್ಲ ತಿನ್ನೋಣ ಅನ್ಕೋತಾ ಇದ್ದೀನಿ. ಸೂಪರ್. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ನೋಡಿ. ಬೆಳ್ಳು ನೆಕ್ಕಬೇಕು ಅನ್ನೋಷ್ಟು ಟೇಸ್ಟ್ ಆಗಿದೆ ಫ್ರೆಂಡ್ಸ್. ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ನಿಜವಾಗ್ಲೂ ಹೇಗಿದೆ ಅಂತ. ಬಾಯ್.